ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ನಮ್ಮ 6ನೇ ಚಾಪ್ಟರ್ ಏನಿದೆ ಸೆಕೆಂಡ್ ಟರ್ಮಿನ, ಹೌದಾ? ಎಲ್ರು ಈಗ SA2 ಗೆ ತಯಾರಾಗ್ತಿದಾರ, ಹೌದೋ ಇಲ್ವೋ? ಈಗ ತಕ್ಷಣ ನೀವು SA1 ಎಕ್ಸಾಮ್ಸ್ ನ ಮುಗಿಸಿದಿರಾ. ಸೊ ಹೋದ್ ವಾರದ ತನಕ ನಾವು ಒಂದಿಷ್ಟು SA1 ಟಾಪಿಕ್ಸ್ ಮೇಲೇನು ಕೂಡ ಚರ್ಚೆ ಮಾಡಿದ್ವಿ. ನಿಮ್ಮ ಮಿಕ್ಕಿದ ಪೋರ್ಷನ್ ಅಥವಾ ಸಿಲೆಬಸ್ ಏನಿದೆಯಲ್ಲ SA1 ಗೆ ಸಂಬಂಧಪಟ್ಟಿದ್ದು, ಅದನ್ನ ನಾವು ಶಾರ್ಟ್ ವಿಡಿಯೋಸ್ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಅದನ್ನ ನೋಡ್ಕೋಬೇಕು, ಅದನ್ನ ತಿಳ್ಕೋಬೇಕು. ಅದರಲ್ಲಿ ಯಾವುದೇ ತರದ ಒಂದು ನಿಮ್ಗೆ ಡೌಟ್ಸ್ ಬಂದ್ರೆ ನೀವು ಕ್ಲಾಸಲ್ಲಿ ಕೇಳಬಹುದು, ಸರಿನಾ? ಸೊ ಈಗ 6ನೇ ಚಾಪ್ಟರ್ ಪ್ರಾರಂಭ ಮಾಡೋಣ. ಸುತ್ತಳತೆ ಮತ್ತು ವಿಸ್ತೀರ್ಣ. ಸುತ್ತಳತೆ ಮತ್ತು ವಿಸ್ತೀರ್ಣ. ಈಗ ಮೊದಲಿಗೆ ಸುತ್ತಳತೆ ಅಂದ್ರೆ ಏನು? ನಾವು ಸುತ್ತಳತೆಯನ್ನ ಹಲವಾರು ಒಂದು ಆಕೃತಗಳಲ್ಲಿ ನೋಡ್ತೀವಿ. ಯಾವ ಆಕೃತಗಳಲ್ಲಿ? ಅದು ಬಹುಭುಜ ಆಕೃತಗಳಲ್ಲಿ ನಾವಿದನ್ನ ಕಾಣಬಹುದು, ಹೌದಾ? ಸೊ ಈ ಒಂದು ಸುತ್ತಳತೆ ಏನಿರುತ್ತೆ? ಈ ರೇಖಾಖಂಡಗಳಿಂದ ಉಂಟಾದ ಒಂದು ಆವೃತ ಸಮತಲಾಕೃತಿಯ ಸುತ್ತಳತೆಯು ಸರಳವಾಗಿ ಅದರ ಎಲ್ಲಾ ಬಾಹುಗಳ ಉದ್ದದ ಮೊತ್ತವಾಗಿರುತ್ತದೆ. ಉದಾಹರಣೆಗೆ ನಾನಿಲ್ಲಿ ಒಂದು ಬಹುಬಾ ಬಹುಭುಜಾಕೃತಿಯನ್ನ ರಚನೆ ಮಾಡ್ತೀನಿ, ತೆಗಿತೀನಿ. ಹೌದಾ? ನೀವಿಲ್ಲಿ ಗಮನಿಸಿದ್ರೆ ABCD ಏನಿದೆ ಒಂದು ಬಹುಭುಜಾಕೃತಿ ಇದೆ, ಹೌದಾ? ಇದರದ್ದು ಸುತ್ತಳತೆ ಏನು? ಇದನ್ನ ಸುತ್ತಳತೆಯನ್ನ ಹೇಗೆ ಕಂಡುಹಿಡಿತೀರಿ? ಸೊ ಇದರ ಸುತ್ತಳತೆ ರೇಖಾಖಂಡಗಳಿಂದ ಏನು ಉಂಟಾದ ಒಂದು ಇದ್ರದ್ದು ಬಾರ್ಡರ್ ಏನಿರ್ತದಲ್ಲ, ಈ ಆ ಆಕೃತದ ಒಂದು ಬಾರ್ಡರ್ ಏನಿರ್ತದಲ್ಲ, ಹೌದಾ? ರೇಖಾಖಂಡಗಳಿಂದ ಉಂಟಾದ ಒಂದು ಆವೃತ ಸಮತಲಾಕೃತಿಯ ಸುತ್ತಳತೆಯು ಇದ್ರದ್ದೇನು ಸುತ್ತಲೂ ಏನದರದ್ದು ಆ ಉದ್ದ ಇರುತ್ತಲ್ಲ, ಆ ಎಲ್ಲಾ ಬಾಹುಗಳ ಉದ್ದವನ್ನು ನಾವು ಯಾವಾಗ ಅದರ ಮೊತ್ತ ತೆಗಿತೇವೋ ಆ ಮೊತ್ತವೇ ಏನಿರ್ತದೆ? ಸುತ್ತಳತೆಯಾಗಿ ಇರ್ತದೆ, ಹೌದಾ? ಅಂದ್ರೆ ಸುತ್ತಳತೆ ಹೇಗೆ ನಾವು ಕಂಡುಹಿಡಿಬಹುದು ಮಕ್ಕಳೇ? ಅದರ ಎಲ್ಲ ಅದರ ಎಲ್ಲ ಬಾಹುಗಳ ಉದ್ದದ ಮೊತ್ತ ಏನಾಗಿರ್ತದ? ಆ ಒಂದು ಬಹುಭುಜಾಕೃತಿಯ ಒಂದು ಸುತ್ತಳತೆ ಆಗಿರುತ್ತೆ. ಆ ಬಾಹುಗಳು ಏನಿರ್ತಲ್ಲ, ಇದ್ ಹೇಗೆ ಉಂಟಾಗುತ್ತೆ? ರೇಖಾಖಂಡಗಳಿಂದ ನಾವ್ ಏನ್ ಮಾಡಿರ್ತೀವಿ ಇಲ್ಲಿ? ಅವನ್ನ ಆ ಆವೃತವನ್ನ ಏನ್ ಮಾಡಿರ್ತೀವಿ, ಸಾರಿ, ಆ ಆಕೃತವನ್ನ ಏನ್ ಮಾಡಿರ್ತೀವಿ ಇಲ್ಲಿ? ರಚನೆ ಮಾಡಿರ್ತೀವಿ. ಹಾಗಾಗಿ ಆ ಆವೃತದ ಸಮತಲಾಕೃತಿಯ ಅದರ ಸುತ್ತಳತೆ ಏನಿರ್ತದೆ ಮಕ್ಳೇ? ಎಲ್ಲ ಬಾಹುಗಳ ಒಂದು ಉದ್ದದ ಮೊತ್ತವಾಗಿರುತ್ತದೆ. ಈಗ ನಾವೇನ್ ಮಾಡೋಣ? ಈಗ ಆಯತದ ಒಂದು ಸುತ್ತಳತೆ ಬಗ್ಗೆ ಚರ್ಚೆ ಮಾಡೋಣ. ಮೊದ್ಲಿಗೆ ಆಯತದ ಸುತ್ತಳತೆ. ಆಯತದ ಸುತ್ತಳತೆ ನೀವು ಹೇಗೆ ಕಂಡುಹಿಡಿಬಹುದು? ಆಯತದ ಬಗ್ಗೆ ನಮ್ಗೆ ಏನು ಗೊತ್ತು ಹೇಳಿ ನೋಡೋಣ. ಆಯತದ ಬಗ್ಗೆ ನಮ್ಗೆ ಏನ್ ಗೊತ್ತು? ಆಯತದಲ್ಲಿ ಆಪೋಸಿಟ್ ಇರುವಂತಹ ಒಂದು ಬಾಹುಗಳು ಏನಿರ್ತಾವಲ್ಲ, ಹೌದಾ? ಒಂದಕ್ಕೊಂದು ಆಪೋಸಿಟ್ ಆಗಿ ಏನ ಬಾಹುಗಳು ಇರ್ತಾವಲ್ಲ, ಆ ಬಾಹುಗಳ ಒಂದು ಅಳತೆ ಏನಿರ್ತದೆ? ಸಮಾನವಾಗಿ ಇರ್ತದೆ. ಅಂದ್ರೆ AB ಗೆ ಸಮಾನ ಅಳತೆ CD ಇರ್ತದೆ, AC ಗೆ ಸಮಾನವಾದ ಅಳತೆ BD ಇರ್ತದೆ. ಉದಾಹರಣೆಗೆ AB 5 ಅಂತ ಮಾಡಿದೆ, CD 5 ಅಂತ ಮಾಡಿದೆ, AC 4 ಅಂತ ಮಾಡಿದ್ರೆ BD 4 ಅಂತ ಮಾಡ್ತೀನಿ. ಅಂದ್ರೆ ಇಲ್ಲಿ ಆಯತದ ಏನಿರ್ತದ ಮಕ್ಕಳೇ? ಆಯತದ ಒಂದು ಬಾಹುಗಳ ಅಳತೆ ಏನಿರ್ತದೆ ಇಲ್ಲಿ? ಆಪೋಸಿಟ್ ಸೈಡ್ಸ್ ಯಾವತ್ತು ಏನಿರ್ತಾವೆ? ಸಮವಾಗಿ ಇರ್ತಾವೆ ಅಂತ ನಾವ್ ಹೇಳ್ತೀವಿ, ಹೌದಾ? ಈಗ ನೋಡೋಣ ಆಯತದ ಒಂದು ಸುತ್ತಳತೆಯನ್ನ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಅದರದ ಒಂದು ಫಾರ್ಮುಲಾ ಯಾವ ರೀತಿ ತೆಗೆದಿದ್ದಾರೆ ಅಂತ ನೋಡೋಣ, ಸರಿನಾ? ಒಂದ್ ನಿಮಿಷ ನನ್ನ ಸ್ಕ್ರೀನ್ ಅನ್ನ ಇಲ್ಲಿ ಶೇರ್ ಮಾಡ್ತೀನಂತೆ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಹ್ಮ್. ನೀವ್ ಇಲ್ಲೇ ನೋಡಿದ್ರೆ ಇಲ್ಲಿ ಏನಿದೆ? ಒಂದು ಆಯತ ಇದೆ, ಹೌದಾ? ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ರೆಕ್ಟಾಂಗಲ್ ಅಂತನೂ ಅಂತೀವಿ. ಸೊ ಇದರ ಸುತ್ತಳತೆ ನೋಡೋಣ ಅಂತ. ಈಗ ಇಲ್ಲಿ ನೋಡಿ, ಇದು ಮೊದಲನೇ ಬಾಹು ಆಯ್ತು. ಇದಕ್ಕೆ ನಾವೇನಂತ ಅಂತೀವಿ? ಲೆಂತ್ ಅಂತ ಕರಿತೀವಿ.
ನಂತರ ಎರಡನೇ ಬಾಹು ಬ್ರೆಡ್ತ್ ಅಥವಾ ವಿಡ್ತ್. ಹೌದಾ? ಉದ್ದ ಮತ್ತು ಅಳತೆ ಆಯ್ತು ಇದು. ನಂತರ ಎರಡನೇದ್ದು ಮೂರನೇದ್ದು ಬಾಹು, ಅದಕ್ಕೆ ಲೆಂತ್ ಅಂತ ಕರಿತೀವಿ. ನಾಲ್ಕನೇದ್ ನೋಡಿ ಇಲ್ಲಿ, ನಾಲ್ಕನೇದ್ದು ಕೂಡ ಏನಿದು ಬ್ರೆಡ್ತ್ ಅಥವಾ ವಿಡ್ತ್ ಅಂತ ಕರಿತೀವಿ. ಇಲ್ಲಿ ನೀವು ಗಮನಿಸಿದ್ರೆ ಇವೆರಡು ಪಿಂಕ್ ಕಲರ್ ನಲ್ಲಿ ಇದಾವೆ, ಇವೆರಡು ಗ್ರೀನ್ ಕಲರ್ ನಲ್ಲಿ ಹೈಲೈಟ್ ಆಗಿದ್ದಾವೆ. ಅಂದ್ರೆ ಅದರ ಅರ್ಥ ಏನು? ಇವು ಎರಡರದ್ದು ಅಳತೆ ಸಮವಾಗಿದ್ದಾವೆ, ಇವೆರಡರ ಅಳತೆ ಸಮವಾಗಿದ್ದಾವೆ ಅಂತ ಅರ್ಥ. ಈಗ ನೋಡಿ, ಎರಡು ಎಲ್ಲಿದಾವ? ಎರಡು ಲೆಂತ್ ಇದಾವೆ. ನಂತರ ಎರಡು ವಿಡ್ತ್ ಇದಾವೆ. ಹೌದು ಇಲ್ಲೋ? ಇದು ಒಂದು, ಇದೆರಡು, ಇದು ಒಂದು, ಇದೆರಡು. ಸೊ ಎರಡು ಲೆಂತ್ ಮತ್ತು ಎರಡು ವಿಡ್ತ್. ಈಗ ಇಲ್ಲಿ ನೋಡ್ರಿ ನೀವು 2L + 2W ಅಂತ ಬಂದಿದೆ. ಇವೆರಡರಲ್ಲಿ ಕಾಮನ್ ಏನಿದೆ ಹೇಳಿ ಮಕ್ಳೇ? ಅದು ಎರಡಿದೆ. ಸೊ ಹಾಗಾಗಿ ಎರಡನ್ನ ಹೊರಗೆ ತೆಗಿತೀನಿ. ಬ್ರಾಕೆಟ್ ಒಳಗಡೆ ಲೆಂತ್ ಪ್ಲಸ್ ವಿಡ್ತ್ ಅಂತ ಬರ್ದೆ, ಉದ್ದ ಪ್ಲಸ್ ಅಗಲ ಅಂತ ಬರಿತೀನಿ. ಹೌದಾ? 2 ಪ್ಲಸ್ ಅಗಲ. ಸೊ ಇದೇನಾಯ್ತು? ಒಂದು ರೆಕ್ಟ್ಯಾಂಗಲ್ ಅದ ಒಂದು ಅಥವಾ ಆಯತದ ಒಂದು ಸುತ್ತಳತೆ ಕಂಡು ಹಿಡಿಲಿಕ್ಕೆ ಬಂದಿರುವಂತಹ ಒಂದು ಫಾರ್ಮುಲಾ ಅಂತ ಹೇಳ್ಬೋದು ನಾವು. 2 × L + W. ಹೌದಾ? ಎಸ್, L + W. ಸೊ ಇಲ್ಲಿ ನಾನು ಬರಿತೀನಿ. ಸೊ ಆಯತದ ಸುತ್ತಳತೆ ಏನಾಗಿರ್ತದೆ? ಅದರ ಎಲ್ಲ ಬಾಹುಗಳ ಒಂದು ಉದ್ದ ಮತ್ತು ಅಗಲದ ಒಂದು ಮೊತ್ತವಾಗಿ ಇರ್ತದೆ. ಹೌದಾ? ಸೊ ಅದನ್ನ ಯಾವ ರೀತಿ ನೀವು ಕಂಡು ಹಿಡಿತೀರಿ? ಅದಕ್ಕೆ ಫಾರ್ಮುಲಾ ಏನಂತಿದೆ ಮಕ್ಳೇ? 2 × ಉದ್ದ ಪ್ಲಸ್ ಅಗಲ. ಸೊ ಇಲ್ಲಿ ನೀವು ಗಮನಿಸಿದ್ರೆ 2 ಇಂಟು, ಇಲ್ಲೇ ಒಂದು ಉದಾಹರಣೆ ತಗೊಂಡಿದ್ದೀನಿ. 5 ಮತ್ತು 4. ಉದ್ದ ಎಷ್ಟಿದೆ? 5, ಅಗಲ 4 ಅಂತ ತಗೊಂಡು 2 × 5 + 4. ಸಾರಿ, ಮಾಡಿ ಈಗ. 2 × 5 + 4 ಎಷ್ಟಾಯ್ತು? ಉದ್ದ ಅಗಲನ್ನ ಸ್ಪೆಸಿಫಿಕ್ ಆಗಿ ತಗೊಂಡಿದ್ದೆ ನಾನು. ಎರಡು ಬಾಹುಗಳ ಒಂದು ಮೊತ್ತವನ್ನ ತಗೊಂಡಿದ್ದೀನಿ. 5 + 4. 5 + 4 ಎಷ್ಟಾಯ್ತು? 9. 2 9 ಎಷ್ಟಾಯ್ತು? 2 9 18. ಎಸ್, 18. ಇದನ್ನ ನಾವು ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ. ಸೆಂಟಿಮೀಟರ್ದಲ್ಲಿ ಇದೆ ಅಂತಂದ್ರೆ ಇಲ್ಲಿ ಏನಂತ ಮೆನ್ಷನ್ ಮಾಡ್ತೀರಿ ನೀವು? ಸ್ಕ್ವೇರ್ ಸೆಂಟಿಮೀಟರ್ ಅಂತೀರಾ ಅಥವಾ ಬರೀ ಸೆಂಟಿಮೀಟರ್ ಅಂತೀರಾ? ಹಾ, ಇದು ಏನಾಯ್ತು? ಏನಾಯ್ತು ಹೇಳಿ? ಇದು ಸೆಂಟಿಮೀಟರ್ ಆಗುತ್ತೆ. 18 ಸೆಂಟಿಮೀಟರ್ ಆಗುತ್ತೆ. ಇದಕ್ಕೆ ಸ್ಕ್ವೇರ್ ಸೆಂಟಿಮೀಟರ್ ಬರುವುದಿಲ್ಲ. ಸ್ಕ್ವೇರ್ ಸೆಂಟಿಮೀಟರ್ ಎಲ್ಲಿ ಬರುತ್ತೆ? ವಿಸ್ತೀರ್ಣದಲ್ಲಿ ಬರುತ್ತೆ. ಹೌದಾ? ಸೊ ಈ ರೀತಿ ಈಗ ಮುಂದಿನ ಒಂದು ಆಕೃತಿ ಬಗ್ಗೆ ಚರ್ಚೆ ಮಾಡೋಣ. ಈಗ ಚೌಕದ ಒಂದು ಸುತ್ತಳತೆ. ಚೌಕದ ಒಂದು ಸುತ್ತಳತೆ. ಚೌಕ ಯಾವ ರೀತಿ ಇರುತ್ತೆ ಹೇಳಿ ನೋಡೋಣ? ಈ ರೀತಿ ಇರುತ್ತೆ. ಹೌದಾ ಇಲ್ವೋ? ಚೌಕದ ಬಗ್ಗೆ ನಮ್ಗೆ ಏನ್ ಗೊತ್ತು? ಚೌಕದ ಎಲ್ಲಾ ಬಾಹುಗಳು ಏನಿರ್ತಾವ ಒಂದಕ್ಕೊಂದು ಸಮವಾಗಿರ್ತವೆ. ಅಂದ್ರೆ PQ 4 ಸೆಂಟಿಮೀಟರ್ ಇದ್ರೆ QS 4 ಸೆಂಟಿಮೀಟರ್, RS 4 ಸೆಂಟಿಮೀಟರು, PR 4 ಸೆಂಟಿಮೀಟರ್. ಹೌದಾ? ಎಲ್ಲ ಬಾಹುಗಳ ಅಳತೆ ಸಮವಾಗಿ ಇರ್ತವೆ ಅಂತ ಹೇಳ್ತೀವಿ ನಾವು. ಹೌದೋ ಇಲ್ಲೋ? ಈಗ ಚೌಕದ ಸುತ್ತಳತೆ ಹೇಗೆ ಕಂಡುಹಿಡಿಯೋದು? ಇಲ್ಲಿಯೂ ಕೂಡ ಹಾಗೆ. ಚೌಕದ ಸುತ್ತಳತೆ ಅರ್ಥ ಏನು? ಇದರ ಚೌಕದ ಎಲ್ಲ ಬಾಹುಗಳ ಒಂದು ಮೊತ್ತ ಏನಿರ್ತದಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ? ಚೌಕದ ಒಂದು ಸುತ್ತಳತೆ ಅಂತ ಕರಿತೀವಿ. ಇದನ್ನ ಯಾವ ರೀತಿ ಕಂಡು ಹಿಡಿತೀವಿ? ಈಗ ಇಲ್ಲಿ ತೋರಿಸ್ತೀನಿ ನಿಮ್ಗೆ.
ಎಸ್, ನೀವು ಗಮನಿಸಿದ್ರೆ ಇಲ್ಲಿ ನೋಡಿ. ಇಲ್ಲಿ ಎಲ್ಲರಿಗೂ ನನ್ ಸ್ಕ್ರೀನ್ ಕಾಣ್ಲಿಕತ್ತದ? ಇಲ್ಲಿ ನೋಡಿದ್ರೆ ನೀವು ಇಲ್ಲಿ 4 ಏನು ಬಾಹುಗಳಿದಾವೆ. ಹೌದೌದಾ? ಹೌದಾ? ಸಾರಿ. ಎಬಿ ಇದೆ, ಬಿಸಿ ಇದೆ, ಸಿಡಿ ಇದೆ, ನಂತರ ಎಡಿ ಇದೆ. ಹೌದಾ ಇಲ್ವೋ? ಸೊ ಎಡಿ ಒಂದು ಎಷ್ಟಿದೆ ಅಳತೆ? 2.89. ಎಬಿದು ಕೂಡ 2.89. ಅಂದ್ರೆ ಇವೆರಡೂ ಸಮವಾಗಿದ್ರೆ ಇವು 2 ಕೂಡ ಏನಿದೆ ಸಮವಾಗಿ. ಯಾಕಂದ್ರೆ ಆ ಒಂದು ಚೌಕದ ಒಂದು ಬಾಹುಗಳ ಅಳತೆ ಏನಿರ್ತದಲ್ಲ, 4 ಬಾಹುಗಳ ಸಾರಿ, 4 ಬಾಹುಗಳ ಒಂದು ಅಳತೆ ಸಮವಾಗಿ ಇರ್ತವೆ. ಹೌದಾ ಇಲ್ಲೋ? ಇಲ್ಲಿ ನೋಡಿ, ನಾನೀಗ ಚೇಂಜ್ ಮಾಡ್ತೀನಿ. ಹೌದಾ, ಇದನ್ನ ಹೊಳ್ಳಾಡ್ಸ್ಲಿಕತ್ತೀನಿ. ಆದ್ರ ಇದರ ಅಳತೆ ಸೇಮೇ ಇದೆ. ಚೇಂಜ್ ಆಗ್ಲಿಕತ್ತದ? ಇಲ್ಲ. 2.64 ಅಂತೆ ಬರ್ಲಿಕತ್ತದ ಎರಡು ಕಡೆ ನೋಡಿ ಇಲ್ಲಿ. ಅಂದ್ರೆ ಇವೆರಡು ಕಡೆ ಕೂಡನು ಅಷ್ಟೇ ಇರ್ತದೆ. 4 ಬಾಹುಗಳ ಮೊತ್ತ ಎಷ್ಟಿರ್ತದೆ? ಸೇಮೇ ಇರ್ತದೆ. ಚೇಂಜ್ ಆಗೋದಿಲ್ಲ. ಹೌದಾ? ಅದೇ ಒಂದು ಆ ಚೌಕದ ಸುತ್ತಳತೆ ಒಂದು ನಾವು ವಿಶೇಷತೆ ಅಂತ ಹೇಳ್ಬೋದು. ಹೌದಾ? ಈಗ ನಿಮ್ಗೆ ಮತ್ತೊಂದು ಒಂದು ಸಿಮ್ಯುಲೇಶನ್ ತೋರಿಸ್ತೀನಿ. ಇಲ್ಲಿ ನಾವು ಏನ್ ನೋಡೋಣ ಅಂದ್ರೆ, ಒಂದು ಚೌಕದ ಸುತ್ತಳತೆ ಒಂದು ಫಾರ್ಮುಲಾ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ. ಇಲ್ಲಿ ನೀವು ಗಮನಿಸಿದ್ರೆ ಏನಿದೆ ಸುತ್ತಳತೆ? ಸ್ಕ್ವೇರಿನ ಅಂದ್ರೆ ಚೌಕದ ಒಂದು 4 ಬಾಹುಗಳ ಒಂದು ಅಳತೆ ಏನ್ ಕೊಟ್ಟಿದ್ದಾರೆ? ಎ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಇದ್ರೆ ಇನ್ನು 3 ಬಾಹುಗಳ ಅಳತೆಯು ಕೂಡ ಎ ಅಂದ್ರೆ ಸಮವಾಗಿಯೇ ಇರ್ತದೆ ಅಂತ ಅರ್ಥ. ಅದಕ್ಕಾಗಿ ಅದರ ಸುತ್ತಳತೆ ಏನ್ ಬರುತ್ತದೆ? 4 ಇಂಟು ಎ. 4 ಇಂಟು ಎ ಅಂದ್ರೆ 4 ಇಂಟು ಸೈಡ್ ಅಂತ ಅರ್ಥ ಅದ. 4 ಇಂಟು ಸೈಡ್. ಒಂದು ಸೈಡ್ ಅಳತೆ ಇರ್ತದಲ್ಲ, ಅದನ್ನ ನೀವು ಏನ್ ಮಾಡ್ತೀರಿ? ಇಂಟು 4 ಮಾಡ್ಬಿಡ್ತೀರಿ. ಅಂದ್ರೆ 4 ಸತೆ ಕೂಡಿಸೋ ಬದ್ಲಿ ಡೈರೆಕ್ಟ್ಲಿ ಏನ್ ಮಾಡ್ತೀರಿ? 4ರಿಂದ ಸೈಡಿದ್ದು ಅಳತೆ, ಬಾಹುವಿನ ಅಳತೆಯನ್ನ 4ರಿಂದ ಗುಣಾಕಾರ ಮಾಡ್ಬಿಟ್ರೆ ಡೈರೆಕ್ಟ್ಲಿ ನಿಮ್ಗೆ ಏನಾಗ್ಬಿಡ್ತದ? ಸುತ್ತಳತೆ ಬಂದ್ಬಿಡ್ತದೆ. 4 ಸತಿ ನೀವು ಕೂಡಿಸೋ ಬದ್ಲಿ ಗುಣಾಕಾರ ಮಾಡ್ಬಿಟ್ರೆ ನಿಮ್ಗೆ ಈಸಿಲಿ ಏನಾಗ್ತದ? ಅದರದ್ದು ಫಾರ್ಮುಲಾ ಬರ್ತದ. ಹೌದಾ? ಈಗ ನೋಡಿ, ಇಲ್ಲಿ 4 ಅಂತ ಇದೆ. ನಾನು 4 ಸತೆ ಅದನ್ನ 4 ಬಾಹುಗಳಿದಾವೆ. ಹೌದೋ ಇಲ್ಲೋ? 4 ಸತಿ ಈ ರೀತಿ ಕೂಡಿಸೋ ಬದ್ಲಿ ನಾನು ಏನ್ ಮಾಡ್ಬಿಡ್ತೀನಿ? ಡೈರೆಕ್ಟ್ಲಿ 4 ಇಂಟು ಎಸ್ ಅಥವಾ ಸೈಡ್ ಅಥವಾ ಬಾಹು ಅಂದ್ರೆ 4 ಇಂಟು 4 ಎಷ್ಟು ಬಂತು? 4 ಹಾಕ್ಲೆ 16 ಏನಾಯ್ತು? ಚೌಕದ ಸುತ್ತಳತೆಯ ಒಂದು ಒಂದು ಏನಾಯ್ತು? ಚೌಕದ ಸುತ್ತಳತೆ ಆಯ್ತು. ಇದು ಒಂದು ಉದಾಹರಣೆ ಆಯ್ತು. ಎಲ್ರಿಗೂ ಅರ್ಥ ಆಯ್ತಾ? ಈ ರೀತಿ ನೀವು 4 ಸತಿ ಕೂಡಿಸೋ ಬದ್ಲಿ ಡೈರೆಕ್ಟ್ಲಿ ಒಂದು ಬಾಹುವಿನ ಅಳತೆ ಜೊತೆಗೆ 4ರಿಂದ ನೀವು ಗುಣಾಕಾರ ಮಾಡ್ಬಿಟ್ರ ಏನಾಗ್ಬಿಡ್ತದ? ನಿಮ್ಗೆ ಆ ಚೌಕದ ಸುತ್ತಳತೆ ಸಿಕ್ಬಿಡ್ತದ. ಸರಿನಾ? ಈಗ ತ್ರಿಭುಜದ ಸುತ್ತಳತೆ ಬಗ್ಗೆ ಮಾತಾಡೋಣ. ತ್ರಿಭುಜ ಅಂದ್ರೆ ಏನು? 3 ಏನಿರ್ತಾವ ಇಲ್ಲಿ? 3 ಬಿಂದುಗಳನ್ನ ಹೊಂದಿರ್ತದೆ ಇದು. ಹೌದಾ ಇಲ್ಲೋ? ಎ ಬಿ ಸಿ. ಹೌದಾ? ಈಗ ಈ ಒಂದು ಆಕೃತಿಯಲ್ಲಿ ಅಥವಾ ತ್ರಿಭುಜದಲ್ಲಿ ನಮ್ಗೆ ಬಾಹುಗಳ ಮೇಲೆ ನಾವು ತ್ರಿಭುಜಗಳನ್ನ ಎಷ್ಟು ಪ್ರಕಾರದಲ್ಲಿ ವಿಂಗಡಿಸ್ತೀವಿ? 3 ಪ್ರಕಾರದಲ್ಲಿ ವಿಂಗಡಿಸ್ತೀವಿ. ಮೊದಲಿಗೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಹೌದಾ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮವಾಗಿ ಬಾಹುಗಳು ಇರುವಂತ ಒಂದು ತ್ರಿಭುಜ. ಹೌದಾ? ಯಾಕಂದ್ರೆ ಇಲ್ಲಿ ಏನಾಗಿರ್ತದೆ? 3ಕ್ಕೂ 3 ಏನ್ ನಮ್ಮ ಬಾಹುಗಳಿರ್ತಾವಲ್ಲ, 3 ಬಾಹುಗಳ ಒಂದು ಅಳತೆ ಏನಿರ್ತವೆ? ಸಮವಾಗಿ ಇರ್ತಾವೆ. ಅದೇ ರೀತಿ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಮಕ್ಕಳೇ? ಇದರಲ್ಲಿ 2 ಬಾಹುಗಳ ಅಳತೆ ಏನಿರ್ತವೆ? ಸಮವಾಗಿ ಇರ್ತವೆ. ನಂತರ ಒಂದು ಬಾಹುವಿನ ಅಳತೆ ಏನಿರ್ತದೆ? ಬೇರೆ ಇರ್ತದೆ. ಹೌದಾ? ಬೇರೆ ಇರ್ತದೆ. ನಂತರ ಸ್ಕೇಲಿನ್ ಟ್ರಯಾಂಗಲ್ ಅಂತ ಬರುತ್ತೆ. ಸ್ಕೇಲಿನ್ ಟ್ರಯಾಂಗಲ್ ಅಂದ್ರೆ ಏನಾಗುತ್ತೆ? ಇಲ್ಲಿ 3 ಬಾಹುಗಳ ಒಂದು ಅಳತೆ ಏನಿರ್ತದಲ್ಲ, ಅದು ಸಮವಾಗಿ ಇರುವುದಿಲ್ಲ. ಬೇರೆ ಬೇರೆನೆ ಇರ್ತದೆ. ಹೌದಾ? ಹೌದಾ? ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ? ತ್ರಿಭುಜಗಳನ್ನ ಬಾಹುಗಳ ಮೇಲೆ 3 ಪ್ರಕಾರದಲ್ಲಿ ವಿಂಗಡಿಸ್ತೀವಿ. ಹೌದಾ? ಈಗ ಈಕ್ವಿಲ್ಯಾಟ್ರಲ್ ಬಗ್ಗೆ
ನಾವು ನಂತರ ಕಲಿಯೋಣ. ಮೊದಲಿಗೆ ಐಸೋಸೆಲೆಸ್ ಸ್ಕೇಲಿನ ಬಗ್ಗೆ ಚರ್ಚೆ ಮಾಡೋಣ ಅಂತ. ಸೊ ಇಲ್ಲಿ ನಿಮ್ಗೆ ಉದಾಹರಣೆಗೆ AB ನ 3 ಸೆಂಟಿಮೀಟರ್ ಅಂತ ತಗೊಂಡೆ. AC ನ 2 ಸೆಂಟಿಮೀಟರ್, BC ನ 4 ಸೆಂಟಿಮೀಟರ್ ಅಂತ ತಗೋತೀನಿ. ಈಗ ನೀವು ಸುತ್ತಳತೆಯನ್ನು ಹೇಗೆ ಕಂಡುಹಿಡಿತೀರಿ? ತ್ರಿಭುಜದ ಸುತ್ತಳತೆ. ಇಲ್ಲಿಯೂ ಕೂಡ ಹಾಗೆ ತ್ರಿಭುಜದ ಸುತ್ತಳತೆ ಅಂದ್ರೆ ಅದರ ಮೂರೂ ಬಾಹುಗಳ ಒಂದು ಉದ್ದದ ಮೊತ್ತಕ್ಕೆ ನಾವೇನಂತ ಕರಿತೀವಿ? ತ್ರಿಭುಜದ ಸುತ್ತಳತೆ ಅಂತ ಹೇಳ್ತೀವಿ. ತ್ರಿಭುಜದ ಸುತ್ತಳತೆ ನೀವು ಹೇಗೆ ಕಂಡುಹಿಡಿತೀರಿ? ಮೂರೂ ಬಾಹುಗಳ ಒಂದು ಉದ್ದದ ಮೊತ್ತ. ಉದಾಹರಣೆಗೆ ಈಗ ABC ಅನ್ನೋ ಒಂದು ತ್ರಿಭುಜದ ಮೂರೂ ಬಾಹುಗಳ ಮೊತ್ತ ಎಷ್ಟಿದೆ ಹೇಳಿ ನೋಡೋಣ? ಮೂರೂ ಬಾಹುಗಳ ಮೊತ್ತಕ್ಕೆ ನಾವು ಸುತ್ತಳತೆ ಅಂತ ಕರಿತೀವಿ. ತ್ರಿಭುಜದ ಸುತ್ತಳತೆ ಅಂತ ಕರಿತೀವಿ. ಮೂರು ಬಾಹುಗಳು ಯಾವ್ಯಾವು? AB ಪ್ಲಸ್ BC ನಂತರ AC. ಹೌದಾ? AB ಎಷ್ಟಿದೆ? 3 ಸೆಂಟಿಮೀಟರ್. BC ಎಷ್ಟಿದೆ? 4 ಸೆಂಟಿಮೀಟರ್. AC ಎಷ್ಟಿದೆ? 2 ಸೆಂಟಿಮೀಟರ್. ಕೂಡಿಸ್ರಿ ಈಗ ಎಷ್ಟು ಬಂತು? 3 ಪ್ಲಸ್ 4 7, 7 ಪ್ಲಸ್ 2 9 ಸೆಂಟಿಮೀಟರ್ ಏನಾಯ್ತು? ಈ ಒಂದು ತ್ರಿಭುಜ ಏನಿದೆಯಲ್ಲ ABC ಅದರ ಒಂದು ಸುತ್ತಳತೆ ಆಯ್ತು. ಹೌದಾ? ನಾನಿಲ್ಲಿ ನಿಮ್ಗೆ ಒಂದು ಸಿಮ್ಯುಲೇಷನ್ ಕೂಡ ತೋರಿಸ್ತೀನಿ ಅದರ ಮೇಲೆ. ಎಸ್, ಇಲ್ಲಿ ನೋಡಿ ಕಾಣ್ಲಿಕ್ಕತ್ತದ? ನೀವು ಇಲ್ಲಿ ಗಮನಿಸಿದ್ರೆ ತ್ರಿಭುಜ ಈ ಒಂದು ತ್ರಿಭುಜದ ಬಾಹು A ಅಂತ ಕೊಟ್ಟಿದ್ದಾರೆ, ಅದರದ ಒಂದು ಅಳತೆ. ನಂತರ ಈ ಕಡೆ ಸೈಡ್ C ಅಂತ ಕೊಟ್ಟಿದ್ದಾರೆ. ನಂತರ ಇದು B ಆಯ್ತು. ಅಂದ್ರೆ ತ್ರಿಭುಜದ ಒಂದು ಮೂರೂ ಬಾಹುಗಳ ಮೊತ್ತ ಇಲ್ಲಿ ತೆಗೆದಿದ್ದಾರೆ. A ಪ್ಲಸ್ B ಪ್ಲಸ್ C. ಈ A ಪ್ಲಸ್ B ಪ್ಲಸ್ C ಇದು ಅಳತೆ ಏನ್ ಬೇಕಾದಾಗಿರ್ಬೋದು. ಈಗ ನಾವೇನು ಉದಾಹರಣೆ ತಗೊಂಡಿದ್ದೇವೆ ಎಷ್ಟಾಗಿದೆ? 3 ಪ್ಲಸ್ 4 ಪ್ಲಸ್ 2 ಅಂತ ಆಗಿದೆ. ಹೌದು ಇಲ್ವೋ? ಸೊ ಬೇರೆ ಬೇರೆ ತರ ತ್ರಿಭುಜಗಳಲ್ಲಿ ಬೇರೆ ಬೇರೆ ರೀತಿ ಅದರದ ಅಳತೆ ಇರ್ತದೆ. ಸೊ ಇಲ್ಲಿ ಏನಾಗ್ತದ? 3 ತರ ಅದರದ ಏನಿರ್ತದೆ? ಅಳತೆಗಳು, ಬಾಹುಗಳ ಅಳತೆ ಏನಿರ್ತದಲ್ಲ ಅದರದ ಒಂದು ಮೊತ್ತವನ್ನು ನೀವಿಲ್ಲಿ ಕಂಡು ಹಿಡಿತೀರಿ. ಸರಿನಾ? ಎಸ್. ಈಗ ಸಮಬಾಹು ತ್ರಿಭುಜದ ಸುತ್ತಳತೆ ಬಗ್ಗೆ ಮಾತಾಡೋಣ. ಅಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಒಂದು ಪೆರಿಮೀಟರ್ ಬಗ್ಗೆ ಮಾತಾಡೋಣ. ಸಮಬಾಹು ತ್ರಿಭುಜದ ಸುತ್ತಳತೆ ಅದನ್ನ ಯಾವ ರೀತಿ ಕಂಡು ಹಿಡಿತೀರಿ? ಸಮಬಾಹು ತ್ರಿಭುಜದ ಸುತ್ತಳತೆ ಅಂದ್ರೆ ಏನು? ಇಲ್ಲಿ ನಿಮಗೆ ತೋರಿಸ್ತೀನಿ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಎಸ್. ಇಲ್ಲಿ ನೋಡಿ, ಇಲ್ಲಿ ನೀವು ಗಮನಿಸಿದ್ರೆ ಇದು ಒಂದು ಏನಿದೆ? ಸಮಬಾಹು ತ್ರಿಭುಜ. ಯಾಕಂದ್ರೆ ಇದ್ರ 3 ಬಾಹುಗಳ ನೋಡ್ರಿ, ಇಲ್ಲಿ ಲೆಂತ್ 1, ಲೆಂತ್ 2, ಲೆಂತ್ 3 ಅಂತ ಕೊಟ್ಟಿದ್ದಾರೆ. ಮೂರೂ ಬಾಹುವಿನ ಒಂದು ಅಳತೆ ಏನಿದೆ? ಸೇಮೇ ಇದೆ. ಇಲ್ಲಿ 6 ಸೆಂಟಿಮೀಟರ್ ತಗೊಂಡ್ರೆ ಇಲ್ಲೂ 6 ಸೆಂಟಿಮೀಟರ್, ಇಲ್ಲೂ 6 ಸೆಂಟಿಮೀಟರ್ ಇದೆ. ಹೌದಾ ಇಲ್ಲೋ? ಮೂರೂ ಬಾಹುವಿನ ಒಂದು ಅಳತೆ ಸೇಮ್ ಇದೆ. ಅದೇ ರೀತಿ ಮೂರೂ ಕೋಣಗಳ ಒಂದು ಅಳತೆಯು ಕೂಡ ಸೇಮ್ ಇದೆ. 60 ಡಿಗ್ರಿ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಸಮಬಾಹು ತ್ರಿಭುಜ ಏನಾಯ್ತು ಇಲ್ಲಿ? ಮೂರೂ ಬಾಹುಗಳ ಒಂದು ಅಳತೆ ಮತ್ತು ಮೂರೂ ಕೋಣಗಳ ಒಂದು ಅಳತೆ ಏನಿರ್ತಾವೆ? ಸಮವಾಗಿ ಇರ್ತವೆ. ಅದಕ್ಕೆ ನಾವ್ ಏನಂತ ಕರಿತೀವಿ? ಇದಕ್ಕೆ ಸಮಬಾಹು ತ್ರಿಭುಜ ಅಂತ ಕರಿತೇವೆ. ಹೌದೋ ಇಲ್ಲೋ? ಎಸ್. ಈಗ ಸಮಬಾಹು ತ್ರಿಭುಜದ ಒಂದು ಸುತ್ತಳತೆಯನ್ನ ಯಾವ ರೀತಿ ಕಂಡು ಹಿಡಿತೀರಿ? ಈಗ ನಾವೇನ್ ಮಾಡ್ತೀವಿ? ಒಂದು ತ್ರಿಭುಜ, ಸಾಮಾನ್ಯವಾದ ಒಂದು ತ್ರಿಭುಜ, ಇದರದ್ದು ಅಳತೆ ಅಷ್ಟರದ್ದು ಅಳತೆ ಬೇರೆ ಬೇರೆ ಇದ್ದಾಗ ಏನ್ ಮಾಡ್ತೀವಿ? ಮೂರೂ ಬಾಹುವಿನ ಒಂದು ಅಳತೆ ಈ ರೀತಿ ಕೂಡಿಸ್ತೀವಿ. ಹೌದಾ ಇಲ್ಲೋ? ಹೌದಾ ಇಲ್ಲೋ? ಹೌದಾ? ಈಗ ಇಲ್ಲಿ ಮೂರೂ ಕಡೆ 6, 6, 6 ಅಂತ ಇದೆ. ನಾನು ಮೂರ್ ಸತೆ ಇದನ್ನ ಎದಕ್ ಮಾಡ್ಬೇಕು? ಕೂಡಿಸ್ಬೇಕು ಯಾಕು? ನಾನು ಸರಳವಾಗಿ ಏನ್ ಮಾಡ್ತೀನಿ? ಎಷ್ಟು ಒಂದು ಬಾಹುಗಳಿದಾವೆ ಈ ತ್ರಿಭುಜಕ್ಕೆ? 3 ಬಾಹುಗಳದಾವೆ. ಇಂಟು ಒಂದು ಬಾಹುವಿನ ಅಳತೆ ಎಷ್ಟು? 6. ಸೊ 3 6 18 ಸೆಂಟಿಮೀಟರ್ ಏನಾಯ್ತು? ಇದ್ರದ ಒಂದು
ಸುತ್ತಳತೆ ಆಯ್ತು. ಹಾಗಾದ್ರೆ ಸಮಬಾಹು ಇರುವಂತ ಒಂದು ತ್ರಿಭುಜದ ಸುತ್ತಳತೆ ಯಾವ ರೀತಿ ಕಂಡುಹಿಡಿತೀರಿ ನೀವು? 3 ಇಂಟು ಒಂದು ಬಾಹುವಿನ ಅಳತೆ ಅಥವಾ ಉದ್ದ. ಒಂದು ಬಾಹುವಿನ ಉದ್ದ. ಇದಕ್ಕೆ ನಾವೇನಂತ ಕರಿತೀವಿ? ಈ ಒಂದು ಫಾರ್ಮುಲಾ ಏನಾಗುತ್ತೆ ನಮ್ಗೆ ಸಮಬಾಹು ತ್ರಿಭುಜದ ಒಂದು ಸುತ್ತಳತೆಯನ್ನ ಕಂಡುಹಿಡಿಲಿಕ್ಕೆ ಏನ್ ಮಾಡ್ತದೆ? ಹೆಲ್ಪ್ ಮಾಡ್ತದೆ. ಹೌದಾ? ಎಸ್. ಸೊ ಈ ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ ಬಗ್ಗೆ ನಾವು ನೋಡಿದ್ವಿ. ಹೌದಾ? ಈಗ ನಾವು ಇನ್ನೊಂದು ವಿಚಾರ ಬಗ್ಗೆ ಚರ್ಚೆ ಮಾಡೋಣ. ಅದೇನಂದ್ರೆ ನಿಯಮಿತ ಬಹುಭುಜಾಕೃತಗಳು ಅಂತ ಬರ್ತವೆ. ನಿಯಮಿತ ಬಹುಭುಜಾಕೃತಗಳು. ನಿಯಮಿತ ಬಹುಭುಜಾಕೃತಗಳು ಅಂದ್ರೆ ಏನು? ಇದನ್ನ ನೀವು ಮೊದಲನೇ ಚಾಪ್ಟರ್ ಏನಿದೆ ಅದರಲ್ಲಿಯೂ ಕೂಡ ಚರ್ಚೆ ಮಾಡಿದ್ದೀರಾ. ಹೌದೋ ಇಲ್ವೋ? ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮವಿರುವಂತ ಆವೃತ ಆಕೃತಿಗಳನ್ನು ನಾವೇನಂತ ಕರಿತೀವಿ? ನಿಯಮಿತ ಬಹುಭುಜಾಕೃತಗಳು ಅಂತ ಕರಿತೀವಿ. ಹೌದೋ ಇಲ್ವೋ? ಅದರಲ್ಲಿ ಒಂದು ಉದಾಹರಣೆ ಯಾವುದು ಮಕ್ಳೇ? ಇದು ಸಮಬಾಹು ತ್ರಿಭುಜ ಇರುವಂತ ಒಂದು ಉದಾಹರಣೆ. ಯಾಕಂದ್ರೆ ಇದರ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಒಂದಕ್ಕೊಂದು ಏನಿರ್ತವೆ? ಸಮವಾಗಿ ಇರ್ತವೆ. ಹೌದಾ? ಸಮವಾಗಿ ಇರ್ತವೆ. ಸರಿನಾ? ಈಗ ಒಂದು ಚಿಕ್ಕದಾದ ಒಂದು ಪ್ರಾಬ್ಲಮ್ ಅನ್ನ ಇಲ್ಲಿ ಸಾಲ್ವ್ ಮಾಡೋಣ. ಒಂದು ಪ್ರಶ್ನೆಯನ್ನ ಇಲ್ಲಿ ಚರ್ಚೆ ಮಾಡೋಣ ಅಂತ. ಮೊದಲಿಗೆ 3 ಮೀಟರ್ ಉದ್ದ ಮತ್ತು 2 ಮೀಟರ್ ಅಗಲವಿರುವಂತಹ ಒಂದು ಅಕ್ಷಿ ಬಯಸುತ್ತಾಳೆ. ಸೊ ಅಕ್ಷಿ ಎಂಬ ಹುಡುಗಿ ಏನ್ ಮಾಡ್ಲಿಕತ್ತಾಳ? ಅವಳಿಗೆ ಒಂದು ಮೇಜಿನ ಬಟ್ಟೆ ಸುತ್ತಲೂ ಏನ್ ಹಾಕ್ಬೇಕಾಗ್ಯದ? ಲೇಸ್ ಹಾಕ್ಬೇಕಾಗ್ಯದ. ಹೌದಾ? ಸೊ ಈಗ ಮೇಜಿನ ಬಟ್ಟೆ ಎಷ್ಟಿದೆ? ಮೇಜಿನ ಬಟ್ಟೆಯ ಒಂದು ಉದ್ದ ಎಷ್ಟಿದೆ? 3 ಮೀಟರ್ ಇದೆ. ನಂತರ ಅಗಲ ಎಷ್ಟಿದೆ ಮಕ್ಳೇ? ಅಗಲ 2 ಮೀಟರ್ ಇದೆ. ಹೌದಾ? 2 ಮೀಟರ್ ಇದೆ. ಹೀಗಾದ್ರೆ ಈಗ ಅವಳಿಗೆ ಲೇಸ್ ಹಚ್ಚಬೇಕಂದ್ರೆ ನಮ್ಗೆ ಮೊದ್ಲಿಗೆ ಏನ್ ಬೇಕು? ಇದು ಒಂದು ಮೇಜಿನ ಬಟ್ಟೆ ಅನ್ಕೊಳ್ಳೋಣ. ಹೌದಾ? ಇದು ಒಂದು ಮೇಜಿನ ಬಟ್ಟೆ. ಈ ಮೇಜಿನ ಬಟ್ಟೆಗೆ ಅವಳಿಗೆ ಏನ್ ಮಾಡ್ಬೇಕಾಗ್ಯದ? ಇಲ್ಲಿ ಲೇಸ್ ಹಚ್ಬೇಕಾಗ್ಯದ. ಈ ರೀತಿ ಹಚ್ಬೇಕಾಗ್ಯದ. ಹೌದಾ? ಈಗ ಲೇಸ್ ಹಚ್ಬೇಕಂದ್ರೆ ಅವಳಿಗೆ ಏನ್ ಗೊತ್ತಿರ್ಬೇಕು? ಒಟ್ಟಾರೆ ಆಕಿಗೆ ಎಷ್ಟು ಮೀಟರ್ ಲೇಸ್ ಬೇಕಂತ ಗೊತ್ತಿರ್ಬೇಕು. ಈಗ ಒಟ್ಟಾರೆ ಎಷ್ಟು ಮೀಟರ್ ಲೇಟ್ ಅಂತಂದ್ರೆ ಅದರ ಅರ್ಥ ಏನು? ನಾವೀಗ ಈ ಒಂದು ಮೇಜಿನ ಬಟ್ಟೆಯ ಸುತ್ತಳತೆಯನ್ನ ಕಂಡುಹಿಡಿಬೇಕು. ಈಗ ಇಲ್ಲಿ ನೀವು ಗಮನಿಸಿದ್ರೆ ಈ ಮೇಜು ಯಾವೊಂದು ಆಕಾರದಲ್ಲಿದೆ ಹೇಳ್ಬೋದಾ? ಅಥವಾ ಆಕೃತದಲ್ಲಿದೆ? ಇದು ಒಂದು ಹೇಳಿ ನೋಡೋಣ. ಚೌಕದಲ್ಲಿ ಬರ್ತದೋ ಆಯತದಲ್ಲಿ ಬರ್ತದೋ? ಇದು ಒಂದು ಆಯತದ ಪ್ರಕಾರದಲ್ಲಿದೆ. ಹೌದಾ? ಸೊ ಹಾಗಾಗಿ ನಾವಿಲ್ಲಿ ಆಯತದ ಸುತ್ತಳತೆಯನ್ನ ಕಂಡುಹಿಡಿಬೇಕು. ಆಯತದ ಸುತ್ತಳತೆಯನ್ನು ಯಾವ ರೀತಿ ಕಂಡುಹಿಡಿತೀರಿ ನೀವು? ಯಾಕಂದ್ರೆ ಉದ್ದ ಮತ್ತು ಅಗಲ ಎರಡೂ ಅಳತೆಗಳು ಬೇರೆ ಬೇರೆ ಆಗಿದೆ. ಚೌಕದಲ್ಲಿ ಎಲ್ಲ ಬಾಹುಗಳ ಅಳತೆ ಸಮವಾಗಿ ಇರ್ತದೆ. ಆದ್ರೆ ಆಯತದಲ್ಲಿ ಅದರ ಉದ್ದ ಅಗಲ ಬೇರೆ ಒಂದು ಏನ್ ಹೊಂದಿರ್ತಾವ? ಅಳತೆಯನ್ನ ಹೊಂದಿರ್ತವೆ. ಹಾಗಾಗಿ ಅದರ ಪ್ರಕಾರ ನಾವು ಏನ್ ಮಾಡ್ಬೇಕಿಲ್ಲಿ? ಆಯತದ ಸುತ್ತಳತೆಯನ್ನ ಕಂಡುಹಿಡಿಬೇಕು. ಆಯತದ ಸುತ್ತಳತೆಯನ್ನ ಯಾವ ರೀತಿ ಕಂಡುಹಿಡಿತೀರಿ ನೀವು? 2 ಇಂಟು ಉದ್ದ ಪ್ಲಸ್ ಅಗಲ. ಹೌದಾ? ಉದ್ದ ಎಷ್ಟಾಯ್ತು? 3. ಅಗಲ 2. 2 ಇಂಟು 3 ಪ್ಲಸ್ 2 ಎಷ್ಟು? 10. 2 ಹತ್ಲೆ 20 ಏನಾಯ್ತು? ಮೀಟರ್ ಆಯ್ತು. ಸೊ ಅವಳಿಗೆ ಲೇಸ್ ಅನ್ನ ಹಚ್ಲಿಕ್ಕೆ ಒಟ್ಟಾರೆ ಎಷ್ಟು ಮೀಟರ್ ಅರ್ಬಿ ಬೇಕು ಅಥವಾ ಮೀಟರ್ ಲೇಸ್ ಬೇಕು? ಅವಳಿಗೆ 20 ಮೀಟರ್ ಲೇಸ್ ಬೇಕು. ಸಾರಿ 3 ಪ್ಲಸ್ 2 ಎಷ್ಟಾಯ್ತು? 5 ಆಯ್ತು. ಹೌದಾ? 3 ಪ್ಲಸ್ 2 5. 2 5ಲೆ 10 ಮೀಟರ್ ಆಗುತ್ತೆ. 10 ಮೀಟರ್. ಸೊ ಒಟ್ಟಾರೆ ಅವಳಿಗೆ ಎಷ್ಟು ಬೇಕು? 10 ಮೀಟರ್ ಲೇಸನ್ನ ಅವಳಿಗೆ ಬೇಕು. ಸರಿನಾ ಮಕ್ಳೇ? ಗೊತ್ತಾಯ್ತಾ ನಿಮ್ಗೆ? ಸೊ ಈ ರೀತಿ ನಾವ್ ಏನ್ ಮಾಡ್ತೇವೆ? ಕಲ್ತಂತ ಒಂದು ಏನು ಫಾರ್ಮುಲಾಸ್ ಇರ್ತಾವಲ್ಲ ಅವನ್ನ ಈ ರೀತಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಕೆ ಮಾಡ್ತೀವಿ. ಸರಿನಾ? ಸೊ ಹಾಗಾಗಿ ಇವತ್ತು ನಾವ್ ಏನನ್ನ ಚರ್ಚೆ ಮಾಡಿದ್ವಿ? ಸುತ್ತಳತೆ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರಲ್ಲಿ ಸುತ್ತಳತೆ ಯಾವ ಒಂದು ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ? ಮೊದಲಿಗೆ ಸುತ್ತಳತೆ ಅರ್ಥವನ್ನು ತಿಳ್ಕೊಂಡ್ವಿ. ಆಯತದ ಸುತ್ತಳತೆ ಚರ್ಚೆ ಮಾಡಿದ್ವಿ. ಚೌಕದ ಸುತ್ತಳತೆ ಚರ್ಚೆ ಮಾಡಿದ್ವಿ. ನಂತರ ತ್ರಿಭುಜದ ಸುತ್ತಳತೆ ಚರ್ಚೆ ಮಾಡಿದ್ವಿ. ನಂತರ ಸಮಬಾಹು ತ್ರಿಭುಜದ ಒಂದು ಸುತ್ತಳತೆಯನ್ನ
ಚರ್ಚೆ ಮಾಡಿದ್ವಿ. ಸರಿನಾ? ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಂತ ಮಕ್ಳೇ. ಮುಂದಿನ ಒಂದು ಸೆಷನಲ್ಲಿ ಮತ್ತೆ ತಿರ್ಗಾ ಭೇಟಿಯಾಗೋಣ. ಈ ಒಂದು ಚಾಪ್ಟರ್‌ನ ಮುಂದುವರ್ಸೋಣ ಅಂತ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.